ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಹಿನ್ನೆಲೆ ಬಾಗಲಕೋಟೆ ನಗರದಲ್ಲಿ ವಿವಿಧ ಕಲಾ ತಂಡಗಳ ಮೆರವಣಿಗೆ ಹಾಗೂ ಕುಂಭಮೇಳ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಕಿಲ್ಲಾ ಪ್ರದೇಶದಲ್ಲಿ ಇರುವ ದ್ಯಾಮವ್ವ ದೇವಾಲಯ ಆವರಣದಿಂದ ಮೆರವಣಿಗೆ ಪ್ರಾರಂಭಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕುಂಭವನ್ನು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಂತರ ಪ್ರಮುಖ ರಸ್ತೆಯಲ್ಲಿ ವಿವಿಧ ಕಲಾ ತಂಡಗಳು ತಮ್ಮ ವಾದ್ಯಗಳನ್ನು ನುಡಿಸುವ ಮೂಲಕ ಮೆರವಣಿಗೆಯಲ್ಲಿ ಗಮನ ಸೆಳೆಯುವಂತೆ ಮಾಡಿದರು. ಇದೇ ಸಮಯದಲ್ಲಿ ಭಂಡಾರ ಎರಚುವ ಮೂಲಕ ಭಕ್ತರು ದೇವಿಗೆ ಜಯಘೋಷಣೆ ಹಾಕುತ್ತಾ ಭಕ್ತಿಯನ್ನ ಮೆರೆದರು. ಎಸ್ಎಸ್ಕೆ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಎಸ್ಎಸ್ಕೆ ಸಮಾಜದವರು ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆಯ ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದ ಗಣಪತಿ ದಾನಿ ಅವರ ನೇತೃತ್ವದಲ್ಲಿ ಹಲವರು ಸೇರಿಕೊಂಡು ಬೆಳಗಾವಿ ತೆರಳಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಉತ್ತರ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಸಮಾಜದ ಬಾಂಧವರು ಆಗಮಿಸಿ ಬೆಳಗಾವಿಯ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಸಮಾಜದ ಬೇಡಿಕೆ ಇರುವ ಮನವಿ ಪತ್ರವನ್ನು ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಹೇಶ್ ತೆಂಗಿನಕಾಯಿ ಅವರಿಗೆ ಸಲ್ಲಿಸಿದರು. ಎಸ್ಎಸ್ಕೆ ಸಮಾಜದ ಅಭಿವೃದ್ಧಿಗಾಗಿ ಪ್ರತ್ಯೇಕ ನಿಗಮ ಮಾಡಿ ಹಿಂದುಳಿದ ಈ ಸಮುದಾಯಕ್ಕೆ ಆರ್ಥಿಕವಾಗಿ ಸದೃಢರಾಗಲು ಅವಕಾಶ ನೀಡುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಯತ್ನಾಳ್ ಮಾತನಾಡಿ, ಹಿಂದೂ ಸಂಘಟನೆ ಬಲಿಷ್ಠ ಆಗುತ್ತಿರುವುದಕ್ಕೆ ನಿಮ್ಮ ಸಮಾಜದವರೇ ಕಾರಣ. ದೇವಿಯ ಆರಾಧಕರಾಗಿ ಹಿಂದೂ ಸಂಘಟನೆಯನ್ನು ಬೆಳೆಸುತ್ತಿದ್ದೀರಿ. ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಬೇಡಿಕೆಯನ್ನು ಈಡೇರಿಸುವುದಿಲ್ಲ. ಮುಂದೆ ನಮ್ಮ ಸರ್ಕಾರ ಬಂದಾಗ ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಈ ಸಿದ್ದರಾಮಯ್ಯ ಸರ್ಕಾರ ಬಂದ 40 ಕೇಸ್ ಹಾಕ್ಯಾರ. ಈ ರಾಜ್ಯದಲ್ಲಿ ಏನಾದರೂ ಹಿಂದೂಗಳಿಗೆ ನ್ಯಾಯ ಸಿಗ್ಬೇಕಾದ್ರೆ ಇವತ್ತು ನಾನು ಅಭಯ್ ಪಾಟೀಲ್ರು, ನಮ್ಮ ಬಿ.ಪಿ. ಹರೀಶ್, ಅಶೋಕ್ ಕಾಟ್ವಾರು, ನಾರಾಯಣ ಸಾಹೇಬ್ ಅಂಡಿದವರು, ನಾವು ಅಧಿಕಾರ ನಮ್ಮ ಕೈಯಾಗಿ ಸಿಕ್ತ ತಗೋರಿ, ಯಾರನ್ನ ಎಲ್ಲಿ ಇಡಬೇಕು ಅನ್ನೋದು ಮಾಡಿ ತೋರಿಸ್ತೀವಿ. ಉತ್ತರ ಪ್ರದೇಶದಾಗ ಹೆಂಗ ಪಾಯಿಂಟ್ ಅಂದ್ರೆ ಡಮ್ ಆಗ್ತೈತೆ, ಪಾಕಿಸ್ತಾನ ಅನ್ನೋದ್ರಾಗ ಡಮ್ ಆಗ್ತದ. ಇಲ್ಲೂ ಹಂಗೆ ಮಾಡ್ಬೇಕಾಗಿತ್ತು. ಒಂದೇ ಇವತ್ತೇನು ಹೋರಾಟ ಮಾಡ್ಲಕತ್ತೀರ, ಹೋರಾಟ ಮಾಡ್ಕೋತಿರಬೇಕು ಎಲ್ಲಿವರೆಗೆ? ನ್ಯಾಯ ಸಿಗುವವರೆಗೆ. ಅದು ನ್ಯಾಯ ಯಾರಿಂದ ಸಿಗುವುದು? ನಮ್ಮಿಂದ ಸಿಗುವುದು. ಮತ್ತೆ ಯಾರಿಂದ ಕರ್ನಾಟಕ ಸಿಗ್ಲಾಕ ಸಾಧ್ಯ ಇಲ್ಲ. ಎಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳದಾವು. ನಾನು ಅಡ್ಜಸ್ಟ್ಮೆಂಟ್ ಗೆಟವ್ ಸಣ್ಣ ಹೋಟೆಲ್ ಮಾಡ್ಕೊಂಡು ಅಲ್ಲೇ ಮನ್ಯಾಗ ನೀವು ಊಟ ಮಾಡಿಸಿ ಜೀವನ ಮಾಡ್ಲಕತ್ತೀವಿ. ನಮ್ಗೆ ಗೊತ್ತದ. ಯಾಕಂದ್ರೆ ನಾವು ಹುಬ್ಳ್ಯಾಗ ಸಂದ್ರಾಗ ಊಟ ಮಾಡಿ ಬಂದೀವಿ. ಅಶೋಕ್ ಕಾಟೆ ಇಲೆಕ್ಷನ್ ಹೋದಾಗ 4 ಕೇಂದ್ರ ಮಂತ್ರಿ ಇದ್ದೆ ಅವಾಗ. ಅದಕ್ಕೆ ಇಷ್ಟ ಹೇಳ್ತೇನೆ ಅಂತಂದ್ರೆ, ನೀವು ಹೋರಾಟದಲ್ಲಿ ಹಿಂದೆ ಸರಿಬೇಡ್ರಿ. ನಾವೆಲ್ಲರೂ ಕೂಡಿ ಏನು ನಮ್ಮ ಹಿಂದೂ ಸಮಾಜದಲ್ಲಿ ಏನು ಬಡತನ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಕಾಲ ಕಾಲಕ್ಕೆ ಯಾವ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ತಳದು ಬರ್ತದ ಅಂಥವ್ರಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳಿ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಾರೆ. ಇವ್ರು ಕೊನೆಯ ಭಾಗದಲ್ಲಿ ಬಾಬಾ ಸಾಹೇಬ್ ಹೇಳಲ್ಲ,
ಬಾಬಾ ಸಾಹೇಬರನ್ನ ನಾವೇನಾದ್ರೂ ಅವ್ರ ಮಾತು ಕೇಳಿದ್ರೆ ಈ ದೇಶದಲ್ಲಿ ಭಯೋತ್ಪಾದನೆ ಇರ್ತಿರ್ಲಿಲ್ಲ, ದಂಗೆಗಳಾಗ್ತಿರ್ಲಿಲ್ಲ. ಅವ್ರು ಬಾಬಾ ಸಾಹೇಬ್ರ ಒಂದು ಮಾತು ಹೇಳಿದ್ರು. ಅವಾಗ ಅವರೇ ಸ್ವಂತ ಒಂದು ಪುಸ್ತಕ ಬರ್ದಾರ್ದ, ಪಾಕಿಸ್ತಾನ ಅಂತೇಳಿ. ಒಂದು ವೇಳೆ ಭಾರತ ಪಾಕಿಸ್ತಾನ ದ್ವಿರಾಷ್ಟ್ರ ಮಾಡುವಂತ ವಿಚಾರ ಇದ್ರೆ ನೀವು ಭಾರತದಲ್ಲಿರುವಂತ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನ ಕೊಟ್ಟು ಕಳಿಸಿ, ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರ್ರಿ. ಇವತ್ತ ನಿಮ್ಮ ಪೂಜ್ಯ ದೇವಿ ಯಾರು? ಹಿಂಗುಲಾಂಬಿಕಾ ಎಲ್ಲೈತಿ ಇವತ್ತು? ಪಾಕಿಸ್ತಾನದಾಗಿದೆ. ಅದು ಎಷ್ಟು ಜರ್ಜರಿತವಾಗಿದೆ ಆ ದೇವಸ್ಥಾನ. ಪಾಪ ನಡ್ಕೋತ ಹೋಗ್ತಾರೆ. ನಾವೆಲ್ಲ ಪಾಕಿಸ್ತಾನ ಇದು ನೋಡಿದೀವಿ. ಇದ್ರೊಳಗ ಅಲ್ಲಿನೂ ಏನು ಮುರನಾಳ ಪುನರ್ವಸತಿ ಕೇಂದ್ರದಲ್ಲಿರುವ ಮಳೆ ರಾಜೇಂದ್ರ ಮಠದಲ್ಲಿ ಕಾರ್ತಿಕೋತ್ಸವ ಅಂಗವಾಗಿ ಲಕ್ಷ ದೀಪೋತ್ಸವ ಸಮಾರಂಭ ಜರುಗಿತು. ವಿವಿಧ ಪ್ರದೇಶಗಳಿಂದ ಭಕ್ತರು ಆಗಮಿಸಿ ದೀಪದ ಅಲಂಕಾರ ಮಾಡುವ ಮೂಲಕ ಭಕ್ತಿಯನ್ನ ಮೆರೆದರು. ಜಗದ್ಗುರು ಮಳೆ ರಾಜೇಂದ್ರ ಸ್ವಾಮೀಜಿಗಳಿಗೆ ಪೂಜೆ ಪುರಸ್ಕಾರ ಬಳಿಕ ಭಕ್ತ ಸಮೂಹ ಸೇರಿಕೊಂಡು ದೀಪವನ್ನು ಹಚ್ಚಿ ಭಕ್ತಿಯನ್ನ ಮೆರೆದರು. ಇಡೀ ಮಠದ ಆವರಣ ದೀಪಗಳಿಂದ ಕಂಗೊಳಿಸುವಂತಾಗಿ ಕಣ್ಮನ ಸೆಳೆಯಿತು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆರಾಮಿದ್ರಿ? ಅಯ್ಯೋ ಇಷ್ಟೊಂದು ಸ್ಲೋ ಆಗಿ ಹೇಳ್ಬಿಟ್ರೆ ನಂಗೆ ಏನ್ ಕೇಳಿಸಂಗಿಲ್ಲ. ಒಬ್ಬೊಬ್ಬರ ಹತ್ರ ಬಂದು ಕೇಳ್ಬೇಕು. ಎಲ್ಲ ಆರಾಮಿದ್ರಿ? ಹೋಲ್ಸೇಲ್ ಆಗಿ ಹೇಳ್ಬಿಡ್ರಿ. ಎಲ್ಲ ಆರಾಮಿದ್ರಿ?